ಸ್ವಾಮಿ ವಿವೇಕಾನಂದರ ಜಯಂತಿ ನಮ್ಮೆಲ್ಲರ ಪಾಲಿಗೆ ಯೂತ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರು ಬದುಕಿದ್ದು ಬಹಳ ಕಡಿಮೆ ವರ್ಷ, 39 ವರ್ಷ 5 ತಿಂಗಳು 24 ದಿನ. ಅಂದರೆ ಅವರು ದೇಹತ್ಯಾಗ ಮಾಡುವಾಗಲೂ ಯುವಕನಾಗಿಯೇ ತೀರ್ಕೊಂಡಿದ್ರು ಅಂತ. ಆದರೆ ಅಷ್ಟೇ ಅವರು ಯುವ ದಿನದ ಸಾಧನೆ ಅಲ್ಲ, ಅವರು ತಮ್ಮ ಒಳಗಿನ ಆ ಶಕ್ತಿಯನ್ನು, ಏನು ಅಂತಃಶಕ್ತಿ ಇತ್ತೋ ಅದನ್ನು ಗುರುತಿಸಿಕೊಂಡು ಮುಗಿಲೆತ್ತರಕ್ಕೆ ಹಿಂದೂ ಧರ್ಮವನ್ನು ಪ್ರಚಾರ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಮುಗಿಲೆತ್ತರಕ್ಕೆ ಭಾರತದ ಕೀರ್ತಿಯನ್ನು ಹರಡಿಸುವಂಥ ಪ್ರಯತ್ನ ಮಾಡಿದರು. ನಾವು ಇವತ್ತು ಪ್ರೇರಣೆ ತೆಗೆದುಕೊಳ್ಬೇಕಾಗಿದೆ. ಸ್ವಾಮಿ ವಿವೇಕಾನಂದರ ಮುಂದೆ ಕೂತು ನಾನು ಕೂಡ ಅದೇ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತೀನಿ ಅಂತ ಹೇಳುವಂಥ ಪ್ರೇರಣೆ ಆಗಬೇಕು. ಎಲ್ಲ ತರುಣರು ಸಾಧ್ಯ ಆದರೆ ಮೊಬೈಲ್ಗಳ ಈ ಗೀಳಿನಿಂದ ಸ್ವಲ್ಪ ಆಚೆಗೆ ಬಂದು ವಿವೇಕಾನಂದರ ಆ ಚಿಂತನೆಗಳನ್ನು ಅಪ್ಪಿಕೊಳ್ಳೋದಕ್ಕೆ ಸಿದ್ಧ ಆದರೆ ಹೊಸ ಭಾರತ ರೂಪುಗೊಳ್ಳುತ್ತೆ. ಬಹಳ ಏನೂ ಸಮಸ್ಯೆ ಇಲ್ಲ. ಭಾರತ ತುಂಬ ಸ್ಟ್ರಾಂಗ್ ಆಗಿ ರೂಪುಗೊಳ್ತಾ ಇರುವಂಥ ಈ ಹೊತ್ತಲ್ಲಿ ಒಳಗೂ ಸ್ವಲ್ಪ ಗಟ್ಟಿತನ ಇರುವಂಥ ಜನ ಇದ್ದುಬಿಟ್ರೆ ಅದರ ಆನಂದವೇ ಬೇರೆ ಇರುತ್ತೆ. ಅಂಥ ಆನಂದ ದೊರೀಲಿ ಅಂತ ನಾನು ಹಾರೈಸ್ತೀನಿ. ವಿವೇಕಾನಂದರು ನಮ್ಮೆಲ್ಲರನ್ನು ಮುನ್ನಡೆಸಲಿ.